ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವ ಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ನೀವೆಲ್ಲರೂ ಕ್ಷೇಮವಾಗಿ ಭದ್ರವಾಗಿದ್ದೀರಲ್ವಾ? ಸಂತೋಷವಾಗಿದ್ದೀರಾ? ಕರ್ತನನ್ನು ಸೇವಿಸುವುದರಲ್ಲಿ, ಆರಾಧಿಸುವುದರಲ್ಲಿ ದೊಡ್ಡ ಆನಂದ ಇದೆ ಅಲ್ವಾ? ಪ್ರತಿದಿನ ನಾವು ದೇವರ ಸಮ್ಮುಖದಲ್ಲಿ ಕಾದಿದ್ದು ಆತನನ್ನು ಸ್ತುತಿಸುವಾಗ, ಆತನನ್ನು ಎದುರು ನೋಡುವಾಗ ನೂತನವಾದ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೇವೆ. ಸತ್ಯವೇದದಲ್ಲಿ ಎಷ್ಟೋ ವಾಗ್ದಾನಗಳು ನಮಗೋಸ್ಕರ ಬರೆಯಲ್ಪಟ್ಟಿದೆ. ಆದಿಕಾಂಡ ಪುಸ್ತಕದಿಂದ ಪ್ರಕಟಣೆಯ ಪುಸ್ತಕದ ತನಕ ಪ್ರತಿ ಪುಸ್ತಕಗಳನ್ನು ನಾವು ಓದುವುದಾದರೆ ಎಷ್ಟೋ ವಾಗ್ದಾನಗಳನ್ನು ದೇವರು ನಮಗೋಸ್ಕರ ಸಿದ್ಧಪಡಿಸಿದ್ದಾರೆ. ನಮ್ಮ ದೇವರಲ್ಲಿರುವಂತಹ ಶ್ರೇಷ್ಠತೆ ಏನಂದ್ರೆ, ಆತನು ಕೇವಲ ವಾಗ್ದಾನ ಮಾಡಿ ಹಾಗೆ ಹೋಗುವ ಆತನಲ್ಲ, ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಆತನು ತ್ವರೆಪಡುವಂತಹ ದೇವರು. ಮನುಷ್ಯರು ವಾಗ್ದಾನ ಮಾಡುವುದಕ್ಕೆ ತ್ವರೆಪಡುತ್ತಾರೆ, ಆದರೆ ದೇವರು ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ ತ್ವರೆಪಡುತ್ತಾರೆ. ನನ್ನ ಜೀವಿತದಲ್ಲಿ ದೇವರು ಎಷ್ಟೋ ವಾಗ್ದಾನಗಳನ್ನು ನೆರವೇರಿಸಿದ್ದಾರೆ. ನೀವು ಕೂಡ ಒಳ್ಳೆಯ ಸಾಕ್ಷಿಯನ್ನು ಕೊಡುತ್ತೀರಾ. ಪ್ರತಿದಿನ ಬೆಳಗ್ಗೆ ಎದ್ದ ನಂತರ ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಓದಿ ಈ ರೀತಿಯಾದಂಥ ಒಂದು ವಾಗ್ದಾನ ಸಂದೇಶವನ್ನು ಕೇಳುವುದರ ಮೂಲಕ ಜೀವಿತದಲ್ಲಿ ಬಲವಾದ ಪ್ರೋತ್ಸಾಹವನ್ನು ನಾವು ಹೊಂದಿಕೊಳ್ಳುತ್ತೇವೆ. ದೇವರು ನಮಗೆ ಕೊಟ್ಟಂಥ ಕರೆಯುವಿಕೆಗಾಗಿ, ಬಾಧ್ಯತೆಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ದೇವರು ನಿಮ್ಮೆಲ್ಲರನ್ನೂ ಕೂಡ ಅಧಿಕವಾಗಿ ಆಶೀರ್ವದಿಸಲಿ. ಈ ದಿನ ವಾಗ್ದಾನವನ್ನು ಓದೋಣ. ಸತ್ಯವೇದವನ್ನು ತೆಗೆದು ಕೀರ್ತನೆಗಳ ಪುಸ್ತಕ 31ನೇ ಅಧ್ಯಾಯ 8ನೇ ವಾಕ್ಯ, Psalms 31 and verse 8. ನೀನು ನನ್ನನ್ನು ಶತ್ರುಗಳ ಕೈ ಕೆಳಗೆ ಬೀಳಿಸಲಿಲ್ಲ, ನಿರಾಂತಕ ಸ್ಥಾನದಲ್ಲಿ ನನ್ನನ್ನು ನಿಲ್ಲಿಸಿದ್ದಿ. ಅಂಡ್ ಹ್ಯಾವ್ ನಾಟ್ ಶಟ್ ಮೀ ಅಪ್ ಇನ್ ಟು ದ ಹ್ಯಾಂಡ್ ಆಫ್ ದ ಎನಿಮಿ, ಯು ಹ್ಯಾವ್ ಸೆಟ್ ಮೈ ಫೀಟ್ ಇನ್ ಎ ಲಾರ್ಜ್ ರೂಮ್. ವಿಷಾದವಾದ ಸ್ಥಳದಲ್ಲಿ ನನ್ನ ಪಾದವನ್ನು ನಿಲ್ಲಿಸಿದ್ದಿ. ಭಕ್ತನಾದ ದಾವೀದನು ಅನೇಕ ಸಂದರ್ಭದಲ್ಲಿ ಈ ಮಾತನ್ನು ಉಪಯೋಗಿಸುತ್ತಾನೆ. ವಿಶಾಲವಾದ ಸ್ಥಳದಲ್ಲಿ ಆತನು ನನ್ನನ್ನು ನಡೆಸಿದ್ದಾನೆ, ಇಕ್ಕಟ್ಟಿನಿಂದ ವಿಶಾಲತೆಗೆ ನಡೆಸಿದ್ದಾನೆ ಎಂಬುದಾಗಿ ದಾವೀದನು ಆಯಾ ಸಂದರ್ಭದಲ್ಲಿ ಕೀರ್ತನೆಗಳಲ್ಲಿ ಮಾತುಗಳನ್ನು ಬರೆಯುತ್ತಾನೆ. ವಿಶಾಲ ಸ್ಥಳ ಅಂದರೆ ದೇವರು ನಿರ್ಣಯಿಸಿರುವಂತಹ ಪ್ರಾಂತ್ಯ. ಕೆಲವು ಸಂದರ್ಭದಲ್ಲಿ ಕಷ್ಟಗಳು, ಇಕ್ಕಟ್ಟುಗಳು ನಮ್ಮ ಸುತ್ತಲೂ ಆವರಿಸುತ್ತದೆ. ನಮ್ಮ ಪರಿಸ್ಥಿತಿ ಹೇಗೆ ಇರುತ್ತದೆಂದರೆ, ಒಂದು ಇಕ್ಕಟ್ಟಾದ ಮಾರ್ಗದಲ್ಲಿ ಪ್ರಯಾಣ ಮಾಡುವಾಗ ಹೇಗೆ ಇರುತ್ತದೋ, ಎಷ್ಟು ಅನ್ಈಸಿಯಾಗಿ ಇರುತ್ತದೋ, ನಮ್ಮ ಪ್ರಯಾಣವೂ ಕೂಡ ಕೆಲವು ಸಂದರ್ಭದಲ್ಲಿ ಆ ರೀತಿಯಾಗಿ ಇರುತ್ತದೆ. ನೋಡಿ, ಹೈವೇಯಲ್ಲಿ ನಾವು ಹೋಗುತ್ತಾ ಇರುವಾಗ ಅಥವಾ ಘಾಟ್ ಸೆಕ್ಷನಲ್ಲಿ ಹೋಗುತ್ತಾ ಇರುವಾಗ ಆಗಾಗ್ಗೆ ಮಾರ್ಗವು ಸ್ವಲ್ಪ ವಿಶಾಲವಾಗಿರುತ್ತದೆ. ಆದರೆ ಕೆಲವು ಪರಿಸ್ಥಿತಿಯು ಬರುವಾಗ ಕೆಲವು ಪ್ರಾಂತ್ಯಗಳಲ್ಲಿ ಮಾರ್ಗವು ಬಹಳ ಇಕ್ಕಟ್ಟಾಗಿ ಇರುತ್ತದೆ. ಬಹಳ ಎಚ್ಚರಿಕೆ ವಹಿಸಿ ನಾವು ಆ ಸ್ಥಳದಲ್ಲಿ ಪ್ರಯಾಣಿಸಬೇಕು. ಭಕ್ತನು ಹೇಳುತ್ತಾ ಇದ್ದಾನೆ, ದೇವ, ನೀನು ನನ್ನನ್ನು ಶತ್ರುಗಳ ಕೈ ಕೆಳಗೆ ಬೀಳಿಸಲಿಲ್ಲ ಎಂಬುದಾಗಿ. ಶತ್ರುಗಳ ಕೈಗೆ ನನ್ನನ್ನು ಒಪ್ಪಿಸಿಕೊಡಲಿಲ್ಲ. ಅವರು ನನ್ನ ವಿಷಯದಲ್ಲಿ ಸಂತೋಷಿಸುವುದಕ್ಕೆ ನೀವು ಅನುಮತಿಸಲಿಲ್ಲ. ಎಷ್ಟು ಸುಂದರವಾದ ಮಾತು. ಅನೇಕ ಸಾರಿ ಜೀವಿತದಲ್ಲಿ ಅನೇಕ ರೀತಿಯಲ್ಲಿ ಅನೇಕ ವಿಧವಾಗಿ ಶತ್ರುಗಳು ನಮ್ಮ ಮೇಲೆ ಬೀಳುತ್ತಾರೆ. ಕ್ರೈಸ್ತ ಜೀವಿತ ಆಧ್ಯಾತ್ಮಿಕ ರಂಗದಲ್ಲಿ ಹೋರಾಟ. ಇಟ್ಸ್ ಎ ಸ್ಪಿರಿಚುವಲ್ ಬ್ಯಾಟಲ್. ನಾವು ಹೋರಾಡುವುದು ಮನುಷ್ಯ ಮಾತ್ರ ಸಂಗಡದವರಲ್ಲ, ದುರಾತ್ಮ ಸೈನ್ಯಗಳ ವಿರುದ್ಧವಾಗಿ ಎಂಬುದಾಗಿ ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಬರೆಯುವಾಗ ಹೇಳುತ್ತಾನೆ. ನಿಜವೇ, ಕ್ರೈಸ್ತ ಜೀವಿತದಲ್ಲಿ ಹೋರಾಟ ಇದೆ. ಈ ಲೋಕದಲ್ಲಿ ಬದುಕುವಾಗ ಪಾಪದೊಂದಿಗೆ ಹೋರಾಡುವಂತಹ ಪರಿಸ್ಥಿತಿಯು ಬರುತ್ತದೆ. ಶೋಧನೆಗಳು ಬರಬಹುದು, ಪ್ರತಿಕೂಲವಾದ ಪರಿಸ್ಥಿತಿ ಬರಬಹುದು. ಉತ್ತಮವಾದದ್ದನ್ನು ಅನುಸರಿಸುತ್ತಾ ಇರುವುದಕ್ಕೆ ಅನೇಕರು ಶತ್ರುಗಳಾಗಿ ಮಾರ್ಪಟ್ಟು ನಿನ್ನನ್ನು ಕುಗ್ಗಿಸಬೇಕೆಂದು, ನಿನ್ನ ಪ್ರೋಗ್ರೆಸ್ ಅನ್ನು ತಡೆಯಬೇಕೆಂದು, ನಿನ್ನ ಆಧ್ಯಾತ್ಮಿಕವಾದ ಅನುಭವವನ್ನು ತಡೆಯಬೇಕೆಂದು ಅನೇಕರು ಪ್ರಯತ್ನವನ್ನು ಮಾಡುತ್ತಾರೆ. ಶತ್ರುಗಳು ಜೀವಿತದಲ್ಲಿ ಇರಬಹುದು, ಆದರೆ ಕೆಲವು ಸಂದರ್ಭದಲ್ಲಿ ಅವರು ಹೇಗೆ ಇರುತ್ತಾರಂತೆ, ಮೇಲಿನ ವಾಕ್ಯದಲ್ಲಿ ಕೀರ್ತನಗಾರನು ಹೇಳುತ್ತಾನೆ, ಶತ್ರುಗಳು ರಹಸ್ಯವಾಗಿ ಬಲೆಯನ್ನು ಒಡ್ಡಿದ್ದಾರೆ ಎಂಬುದಾಗಿ ಹೇಳಿ. ಶತ್ರುಗಳು ಯಾವ ರೀತಿಯಾಗಿ ಕೆಲಸ ಮಾಡುತ್ತಾರೆ? ಕೆಲವು ಸಾರಿ ರಹಸ್ಯವಾಗಿ, ನಿನಗೆ ಕಾಣದಂತೆ, ನಿನ್ನ ಹಿಂದೆ ಗುಂಡಿಯನ್ನು ತೋಡುತ್ತಾ, ಮುಂದೆ ಬಹಳ ಚೆನ್ನಾಗಿರುವ ಹಾಗೆ ಕಾಣಿಸಿಕೊಳ್ಳುತ್ತಾ, ನಿನ್ನನ್ನು ಅಭಿಮಾನಿಸುವವರಾಗಿ, ಪ್ರೀತಿಸುವವರಾಗಿ ಕಾಣಲ್ಪಟ್ಟು ಹಿಂದೆ ನಿನ್ನ ನಾಶನವನ್ನು, ನಿನ್ನ ವಿನಾಶವನ್ನು ಕೋರುವಂಥವರು ಅನೇಕರು ಇದ್ದಿರಬಹುದು. ಆದರೆ ಬೈಬಲ್ ಹೇಳುತ್ತಾ ಇದೆ, ಅಂಥವರು ರಹಸ್ಯವಾಗಿ ಒಡ್ಡಿರುವಂತಹ ಬಲೆಯ ಒಳಗಿಂದ ನೀವು ನನ್ನನ್ನು ಬಿಡಿಸಿದ್ದೀರಾ. ವಾಟ್ ಎ ವಂಡರ್ಫುಲ್ ಗಾಡ್ ವಿ ಆರ್ ಸರ್ವಿಂಗ್. ಎಷ್ಟು ಸುಂದರವಾದ ದೇವರನ್ನು ಆರಾಧಿಸುತ್ತಾ ಇದ್ದೇವೆ. ನಿಮಗೆ ಒಂದು ವಿಷಯ ಗೊತ್ತಾ? ದೇವರು ಎಷ್ಟು ವಿಧದಲ್ಲಿ ನಿಮ್ಮನ್ನು ಕಾಪಾಡುತ್ತಾ ಇದ್ದಾರೆ ಅಂದರೆ, ಕೆಲವು ಸಂದರ್ಭದಲ್ಲಿ ಎಂತಹ ಪರಿಸ್ಥಿತಿಯಿಂದ, ಯಾವ ಕಡೆಯಿಂದ ದೇವರು ಕಾಪಾಡುತ್ತಾ ಇದ್ದಾರೋ ನಾವು ಗ್ರಹಿಸುವುದಕ್ಕೂ ಕೂಡ ಸಾಧ್ಯವಿಲ್ಲ. ಆತನು ತನ್ನ ಕೆಲಸವನ್ನು ಮಾಡುತ್ತಾ ಹೋಗುತ್ತಿದ್ದಾನೆ. ಕೆಲವು ನಮಗೆ ಅರ್ಥವಾಗಬಹುದು, ಕೆಲವು ಅರ್ಥವಾಗದೇ ಇರಬಹುದು. ಆದರೆ ದೇವರು ಮಾತ್ರ ತನ್ನ ವಿಶ್ವಾಸವನ್ನು, ತನ್ನ ನಂಬಿಗಸ್ತಿಕೆಯನ್ನು ಆತನು ಮುಂದುವರಿಸುತ್ತಲೇ ಇದ್ದಾರೆ. ನಮ್ಮ ಜೀವಿತದಲ್ಲಿ ನಾವು ಈ ಸಾಕ್ಷಿಯನ್ನು ಹೊಂದಿದ್ದೇವೆ. ಎಷ್ಟೋ ಸಾರಿ ನಮ್ಮ ಮೇಲೆ ಬೀಳಬೇಕಾಗಿರುವಂಥ ಉಪದ್ರವವನ್ನು, ನಮ್ಮ ಮೇಲೆ ಬೀಳಬೇಕಾಗಿರುವಂಥ ರೋಗವನ್ನು, ನಮ್ಮ ಮೇಲೆ ಬೀಳಬೇಕಾಗಿರುವಂಥ ನಿಂದೆಯನ್ನು ದೇವರು ತಪ್ಪಿಸಿದ್ದಾರೆ.
ಆದ್ದರಿಂದ ನಾವು ಕರ್ತನನ್ನು ಸ್ತುತಿಸಬೇಕು. ನೀನು ನನ್ನನ್ನು ಶತ್ರುಗಳ ಕೈ ಕೆಳಗೆ ಬೀಳಿಸಲಿಲ್ಲ ದೇವ, ನೀನೆಷ್ಟು ಉನ್ನತನಾದ ದೇವರು. ಈ ಈಸ್ ವರ್ಕಿಂಗ್ ಆನ್ ಯು ಬಿಹಾಫ್. ನಿನ್ನ ಪರವಾಗಿ ಆತನು ಕೆಲಸ ಮಾಡುತ್ತಿದ್ದಾರೆ. ಅಂಡ್ ಈ ಸ್ಟ್ಯಾಂಡ್ಸ್ ಫಾರ್ ಯು. ನಿನಗೋಸ್ಕರವಾಗಿ ಆತನು ನಿಲ್ಲುತ್ತಾನೆ. ಯಾವ ನಂಬಿಕೆಯಿಂದ ದೇವರನ್ನು ಅಂಗೀಕರಿಸಿದ್ದೀಯೋ, ಯಾವ ದೇವರನ್ನು ಹೃದಯದಲ್ಲಿ ಇಟ್ಟುಕೊಂಡು ಆರಾಧಿಸುತ್ತಾ ಇದ್ದೀಯೋ, ಯಾವ ದೇವರನ್ನು ನಿನ್ನ ಹೃದಯದಲ್ಲಿ ಪ್ರತಿಷ್ಠಿಸಿ ಸ್ತುತಿಸುತ್ತಾ ಇದ್ದೀಯೋ, ಆ ದೇವರು ನಿನ್ನನ್ನು ಕೈ ಬಿಡುವ ದೇವರಲ್ಲ, ನಿನ್ನನ್ನು ಶತ್ರುಗಳ ಕೈಗೆ ಒಪ್ಪಿಸುವ ದೇವರಲ್ಲ. ಆತನು ನಿನಗೋಸ್ಕರ ನಿಲ್ಲುವ ದೇವರು, ನಿನ್ನ ಪರವಾಗಿ ಹೋರಾಡುವ ದೇವರು. ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರನ್ನು ಬೈಬಲಲ್ಲಿ ನಾವು ನೋಡಿದ್ರೆ, ನೆಬುಕದ್ನೆಚ್ಚರನಿಂದ ಸೆರೆ ಹಿಡಿಯಲ್ಪಟ್ಟವರು ಬೆಂಕಿಯ ಕುಂಡದಲ್ಲಿ ಹಾಕಲ್ಪಟ್ಟಿದ್ದರೂ ಕೂಡ 4ನೇ ವ್ಯಕ್ತಿಯಾಗಿ ದೇವರು ಅವರ ಮಧ್ಯದಲ್ಲಿ ಸಂಚರಿಸಿದರು. ಬ್ಯಾಬಿಲೋನ್ ದೇಶದಲ್ಲಿ ದೇವರು ಅವರ ಸಂಗಡ ಇದ್ದರು. ನೀನು ಯಾವುದೇ ದೇಶದಲ್ಲಿದ್ದರೂ, ಯಾವುದೇ ಪ್ರಾಂತದಲ್ಲಿದ್ದರೂ ದೇವರ ಪ್ರಸನ್ನತೆಯು ನಿನ್ನೊಂದಿಗೆ ಇದೆ. ಯು ಕ್ಯಾನ್ ಕ್ಲೇಮ್ ಗಾಡ್ಸ್ ಪ್ರೆಸೆನ್ಸ್ ಓವರ್ ಯುವರ್ ಲೈಫ್. ನೀನು ಒಂಟಿಗನಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ದೇವರು ಅವರನ್ನು ಹಾಗೆ ಬಿಟ್ಟಿದ್ದರೆ ಶದ್ರಕ್, ಮೇಷಕ್ ಅವರ ಪರಿಸ್ಥಿತಿ ಬೇರೆಯಾಗಿರುತ್ತಿತ್ತೇನೋ. ಆದರೆ ದೇವರು ಅವರೊಂದಿಗೆ ಇದ್ದದ್ದರಿಂದಲೇ ಬೆಂಕಿಯ ವಾಸನೆಯೂ ಕೂಡ ಬರಲಿಲ್ವಂತೆ. ಅವರ ಕೂದಲಿನಲ್ಲೂ ವಾಸನೆ ಬರಲಿಲ್ಲ. ಅಷ್ಟರ ಮಟ್ಟಿಗೆ ದೇವರು ಪ್ರೊಟೆಕ್ಟ್ ಮಾಡಿದ್ರು. ಮೈ ಡಿಯರ್ ಫ್ರೆಂಡ್ಸ್, ಡೋಂಟ್ ವರಿ ಅಬೌಟ್ ಎನಿಥಿಂಗ್, ಬಿ ಆಂಕ್ಷಿಯಸ್ ಫಾರ್ ನಥಿಂಗ್. ಯಾವುದಕ್ಕೂ ಚಿಂತಿಸಬೇಡಿ, ಅಧೈರ್ಯ ಪಡಬೇಡಿ, ದುಃಖಿಸಬೇಡಿ. ಶತ್ರುಗಳು ಹೆಚ್ಚಾಗುತ್ತಾ ಇದ್ದಾರೆ ಎಂದು ಬಾಧೆ ಪಡಬೇಡ. ಅವರು ಒಡ್ಡುವಂತ ಪ್ರತಿ ಬಲೆಯಿಂದ ದೇವರು ನಿನ್ನನ್ನು ಬಿಡಿಸುತ್ತಾರೆ. ಸಾಕ್ಷಿಯಾಗಿ ದೇವರು ನಿನ್ನನ್ನು ನಿಲ್ಲಿಸುತ್ತಾರೆ. ನಿನ್ನ ಜೀವಿತದಲ್ಲಿ ಒಳಿತು ಮಾಡುವ ದೇವರು ಆತನು. ಅಷ್ಟು ಮಾತ್ರವಲ್ಲದೆ ವಾಕ್ಯವನ್ನು ನೋಡುವುದಾದರೆ ವಿಶಾಲವಾದ ಸ್ಥಳದಲ್ಲಿ ನಿನ್ನನ್ನು ನಡೆಸಿ, ನೀನು ಇವತ್ತು ಯಾವ ಇಕ್ಕಟ್ಟಿನಲ್ಲಿ ಇದ್ದೀಯೋ ದೇವರು ನಿನ್ನನ್ನು ನೆನಪಿಸಿಕೊಂಡು ವಿಶಾಲವಾದ ಸ್ಥಳಕ್ಕೆ ನಡೆಸುತ್ತಾರೆ. ನಂಬುವವರು ದೇವರಿಗೆ ಸ್ತೋತ್ರ ಹೇಳೋಣ. ನಿನ್ನ ಪಾದಗಳನ್ನು ಬ್ರಾಡ್ ಅಂಡ್ ಲಾರ್ಜ್ ರೂಮಲ್ಲಿ ದೇವರು ನಿಲ್ಲಿಸುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ವಾಗ್ದಾನವನ್ನು ಕ್ಲೇಮ್ ಮಾಡಿ ದೇವರಿಗೆ ಸ್ತೋತ್ರ ಮಾಡಿರಿ. ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ನಡೆಯುತ್ತದೆ. ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ನಿಮಗೆ ಸ್ತೋತ್ರ. ನಮಗೆ ಕೊಟ್ಟಂತ ವಾಗ್ದಾನಕ್ಕಾಗಿ ಸ್ತೋತ್ರ. ಅನೇಕ ಶತ್ರುಗಳು ನಮ್ಮ ಸುತ್ತಲೂ ಇದ್ದರು. ಅವರು ನಮ್ಮ ವಿಷಯದಲ್ಲಿ ಸಂತೋಷ ಪಡದಂತೆ ನಿಮ್ಮ ಕೃಪೆಯನ್ನು ನಮ್ಮ ಮೇಲೆ ಸುರಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ. ರಹಸ್ಯವಾಗಿ ಅವರು ಎಷ್ಟೋ ಬಲೆಯನ್ನು ಒಡ್ಡಿ ನಮ್ಮನ್ನು ನಷ್ಟಪಡಿಸಬೇಕು, ಬಾಧಿಸಬೇಕೆಂದು ಪ್ರಯತ್ನಿಸುತ್ತಾ ಇದ್ದರೂ ಕೂಡ ನಿಮ್ಮ ಕೃಪೆ ನಮ್ಮ ಜೊತೆಗಿರುವುದರಿಂದ ವಿಶಾಲವಾದ ಸ್ಥಳದಲ್ಲಿ ನಮ್ಮ ಪಾದವನ್ನು ಇಡುವಂತೆ ಮಾಡುತ್ತಿರೋದಕ್ಕಾಗಿ ಸ್ತೋತ್ರ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ಇಕ್ಕಟ್ಟಿನಲ್ಲಿ ಇದ್ದೇವೆ ಎಂಬುದಾಗಿ ಅಂದುಕೊಳ್ಳುತ್ತಿದ್ದಾರೋ ಅವರನ್ನು ವಿಶಾಲವಾದ ಸ್ಥಳಕ್ಕೆ ನಡೆಸಿ ಅದ್ಭುತ ಮಾಡಿರಿ. ಬಲವಾದ ನಿಮ್ಮ ಅಭಿಷೇಕದಿಂದ ಪ್ರತಿಯೊಬ್ಬರನ್ನು ತುಂಬಿಸಿರಿ. ಈ ದಿನವೆಲ್ಲ ಬೇಕಾಗಿರುವ ಕೃಪೆಯನ್ನು ಪರಿಶುದ್ಧಾತ್ಮನಾದ ದೇವರೇ ನೀವೇ ಪ್ರತಿಯೊಬ್ಬರ ಮೇಲೆ ಸುರಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.